ಸೋಲಾರ್ ಕನೆಕ್ಷನ್ ಪಡೆಯಲು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕುಸುಂಬಿ ಸೋಲಾರ್ ಪಂಪ್ ಸೆಟ್ ಯೋಜನೆಯಲ್ಲಿ ಸರ್ಕಾರದ ಕೆಆರ್ಡಿಇಎಲ್ಗೆ ಆನ್ಲೈನ್ ಮೂಲಕ ಹಣ ಕಟ್ಟಿದ್ದೇವೆ. ಇಲ್ಲಿಯವರೆಗೂ ಯಾವುದೇ ಒಂದು ಸಣ್ಣ ಕೆಲಸವೂ ಸಹ ಆಗಿಲ್ಲ. ವಿದ್ಯುತ್ತೂ ಇಲ್ಲ, ಇತ್ತ ಸೋಲಾರ್ ಕನೆಕ್ಷನ್ ಕೂಡ ಇಲ್ಲದಂತಾಗಿದೆ ಎಂದು ಚಿಕ್ಕನಾಯಕನಹಳ್ಳಿ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರೈತರು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಕುಸುಂಬಿ ಸೋಲಾರ್ ಪಂಪ್ ಸೆಟ್ ಯೋಜನೆ ತಾಲೂಕಿನ ರೈತರಿಗೆ ಕನಸಾಗಿಯೇ ಉಳಿಯುತ್ತದೇನೋ ಅನಿಸುತ್ತದೆ. ಸಾಲ ಸೋಲ ಮಾಡಿ ಸರ್ಕಾರದ ಕೆಆರ್ಡಿಇಎಲ್ಗೆ ಆನ್ಲೈನ್ ಮೂಲಕ ಹಣ ಕಟ್ಟಿದ್ದೇವೆ. ಹಣಕ್ಕೆ ಗ್ಯಾರಂಟಿಯೂ ಇಲ್ಲ, ಕಂಪನಿಯವರ ಸುದ್ದಿಯೂ ಇಲ್ಲ. ಅಷ್ಟು ಹಣ ಕಟ್ಟಿಯೂ ಇಲ್ಲಿಯವರೆಗೆ ಯಾವುದೇ ಒಂದು ಸಣ್ಣ ಕೆಲಸವೂ ಸಹ ಆಗಿಲ್ಲ. ತಾಲೂಕಿನಲ್ಲಿ 130ಕ್ಕೂ ಹೆಚ್ಚು ರೈತರು ಹಣ ಕಟ್ಟಿದ್ದೇವೆ. ಕಂಪನಿಯವರ ಉಡಾಫೆಯಿಂದ ನಾವು ಏನು ಮಾಡಬೇಕೆಂಬುದೇ ಗೊತ್ತಾಗುತ್ತಿಲ್ಲ. 3 ತಿಂಗಳಿನಿಂದ ಇದುವರೆಗೂ ಸಹ ಕಂಪನಿಯವರ ಕಡೆಯಿಂದ ಒಂದು ಫೋನ್ ಕಾಲ್ ಸಹ ಬಂದಿಲ್ಲ. ಹೊಳೆಯಾರು ಭಾಗದ ರೈತರು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅನೇಕ ರೈತರು ಎತ್ತ ವಿದ್ಯುತ್ ಇಲ್ಲದೆ ಒಂದು ಕಡೆ ಕಷ್ಟ ಅನುಭವಿಸಿದರೆ, ಇನ್ನೊಂದು ಕಡೆ ಸೋಲಾರ್ ಕಂಪನಿ ಅವರಿಗೆ ದುಡ್ಡು ಕಟ್ಟಿ ಮೋಸ ಹೋಗಿದ್ದೇವೆಯೋ ಏನೋ ಎಂದು ಭಾಸವಾಗುತ್ತಿದೆ ಎಂದು ನೊಂದ ರೈತರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಯಾರೋ ಕ್ರೆಡಲ್ನಿಂದ ನಮಗೆ ಮಾಹಿತಿ ಕೊಟ್ಟರು. ಅಲ್ಲ, ಈಗ ನೀವು ಬೆಸ್ಕಾಮಲ್ಲಿ ವಿಚಾರಿಸ್ಕೊಂಬಂದ್ರ? ಇದು ಬೆಸ್ಕಾಮಿಗೆ ಬರಲ್ಲ, ಇದು ಬಂದು ಬೆಸ್ಕಾಮಿಂದ ಬೇರೆ ಸಂಸ್ಥೆ ಇದು ಮಾಡಿ ಅದು ಕ್ರೆಡಿಟ್ ಕೊಡ್ತಾರೆ. ಬೆಸ್ಕಾಮ್ ಅಂಡರ್ ಬರಲ್ಲ ಇದು. ಓಕೆ. ಇದೇನಿದ್ರು ಇನ್ಸ್ಟಾಲೇಷನ್ ಆದ್ಮೇಲೆ ಬೆಸ್ಕಾಮ್ ಅಂಡರ್ ಬರುತ್ತೆ. ಬಿಟ್ರೆ ಇದು ಪೂರ್ತಿ ಜವಾಬ್ದಾರಿ ಕ್ರೆಡಲ್ ಇದೆ. ಈಗ ನಿಮ್ಗೆ ಅನಿಸ್ತಾ ಇದೆಯಾ ಏನೋ ಇವರು ಬಂದು ಕೆಲಸ ಮಾಡ್ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಹೆಂಗೆ? ಇಲ್ಲ, ಯಾವಾಗ ಮುಗ್ದೆ ಹೋತು 31 ಮಾರ್ಚಿಗೆ ಇವ್ರದ್ದು ಪೂರ್ತಿ ಗಡಿ ಮುಗ್ದೋತು. ಈಗ ನೆಕ್ಸ್ಟ್ ಏನಂತಾರೆ ಏಪ್ರಿಲ್ 1 ಅಂತ, ಏಪ್ರಿಲ್ 31 ಅಂತಾರೆ. ಇವ್ರು ಹಿಂಗೆ ಮಾಡ್ಕೊಂಡು ಹೋದ್ರೆ ರೈತರು ನೋಡಿ, ಈಗ ಇರೋ ಪರಿಸ್ಥಿತಿಯಲ್ಲಿ ಕರೆಂಟ್ ನಮಗೆ ಬರೋದು 7 ಗಂಟೆ ಇರುತ್ತೆ. 7 ಗಂಟೆ ಕರೆಂಟ್ ಬರ್ತಿಲ್ಲ. ಮತ್ತೆ ಗ್ಯಾಪ್ ಕೊಡ್ತಾ ಇದ್ದಾರೆ. ಇಲ್ಲ, ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ಅದರಲ್ಲೂ ಏನು 1 ಗಂಟೆ 2 ಗಂಟೆ ಎಲ್ಲರ ಒಂದು ಗರೀಬಿತ್ತು, ಗಾಡಿ ಹೊಡಿತು, ಬೋತು, ಮತ್ತೆ ಅದು ಬರಲ್ಲ. ಅದು ಏನಿದೆ ನೋಡಿ. ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಇಷ್ಟು ಮಾಡಿದ್ದೀವಿ. ಈಗ ನೆಕ್ಸ್ಟು ಸಣ್ಣ ಪುಟ್ಟದ್ದು ಮಾಡ್ತಿದ್ದೀವಿ. ಇದು ತುಂಬ ದೊಡ್ಡದಾಗಿ ಮಾಡ್ತೀವಿ. ಯಾಕಂದ್ರೆ ಈಗ 131 ರೈತರು ಇಲ್ಲ ನಮ್ಮ ತಾಲೂಕಲ್ಲಿ ಅಪ್ಲಿಕೇಶನ್ ಹಾಕಿರೋದು. ಅವ್ರು ಪೂರ್ತಿ ಎಲ್ಲ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲ ತೊಂದರೆ ಕೊಡೋದು ಬೇಡ ಅಂತ ನಾವು 3-4 ಜನ ಒಂದು ಬಂದಿದ್ದೀವಿ. 8 ಜನ ಬಂದು ನಾವು ಈಗ ಕೊಡ್ತೀವಿ. ನೆಕ್ಸ್ಟು ಎಲ್ಲರಿಗೂ ಸೇರಿಸಿ ದೊಡ್ಡ ಪ್ರಮಾಣಕ್ಕೆ ನಾವು ಮುಂದಕ್ಕೆ ಹೋಗ್ಬೇಕಾಗತ್ತೆ. ಹೆಸರು ಸರ್ ಸಿದ್ದೇಗೌಡ MD, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಹೊಳೆಯಾರು ಹೋಗಿ ಒಂದು ಗಡಿ ಪ್ರದೇಶ HMLನಹಳ್ಳಿ ಗ್ರಾಮದವನು. ನಾನೊಬ್ಬ ರೈತ, ಮೂಲತಃ ರೈತ ಕುಟುಂಬದಲ್ಲಿರುವಂಥ ರೈತ. ಇದು ಸಮಸ್ಯೆ ನಮ್ಮದೇನಪ್ಪ ಅಂದರೆ, ಕುಸುಂಬಿ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕುಸುಂಬಿ ಯೋಜನೆ ಅಡಿಯಲ್ಲಿ 1.5 ವರ್ಷದಿಂದ ನಾನು ಅಪ್ಲಿಕೇಶನ್ ಹಾಕಿದ್ದೆ. ವೆಂಡರ್ ಸೆಲೆಕ್ಷನ್ ಆಗಿರಲಿಲ್ಲ. ಈಗ ನನ್ನ ವೆಂಡರ್ ಸೆಲೆಕ್ಷನ್ಗೆ ಬಿಟ್ಟಿದ್ದರು ಡಿಸೆಂಬರ್ ತಿಂಗಳಲ್ಲಿ. ಡಿಸೆಂಬರ್ 31ಗೆ ನಾನು 2 ಡೇಸ್ ಮಾತ್ರ ಹಣವನ್ನು ಕಟ್ಟಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು. ಆ 2 ದಿನಕ್ಕೆ ನಾವೇನೋ ಸಾಲ ಸೋಲ ಮಾಡಿ ಬಂದು 2 ದಿವಸಕ್ಕೆ ದುಡ್ಡನ್ನು ಕಟ್ಟಿದ್ವಿ. ಆದರೆ ಇವತ್ತಿನವರೆಗೂ ನಾವು ಜನವರಿ 1st ವೀಕಲ್ಲಿ ನಮಗೆ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ವೆಂಡರ್ ಸೆಲೆಕ್ಷನ್ CRI ಕಂಪ್ನಿಗೆ ಮಾಡಿದ್ವಿ. ಅದರ ಬೇರೆ ಕಂಪನಿಯವರು ಎಲ್ಲ ಕೂಡ 50% or 80% ವರ್ಕು ಮುಗಿಸಿದ್ದಾರೆ. CRI ಕಂಪ್ನಿಯವರು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇವತ್ತಿನವರೆಗೂ ಯಾವುದೇ ರೀತಿಯಾದ ಒಂದು ಆಟಿಟ್ಯೂಡ್ ಇಲ್ಲ. ಅವರು ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಗ್ರೂಪಲ್ಲಿ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ. ನಾವು 3 ತಿಂಗಳು ಆಯ್ತು ಹಣವನ್ನು ಕಟ್ಟಿ ಸಾಲ ಸೋಲ ಮಾಡಿ ಬಡ್ಡಿ ತಂದು ಕಟ್ಟಿದ್ದೀವಿ. ನಾವು 3 ತಿಂಗಳಾದ್ರೂ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾವ ಅಧಿಕಾರಿಗಳ ಹತ್ರ ಹೋದ್ರು ಅವರು ಕೂಡ ನಾನು ಮಾತಾಡ್ತೀನಿ, ನಮಗೂ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಏನು ಮಾಡಬೇಕು ಮುಂದಿನ ಅಂತ ನಾವು ಒಂದು ಕ್ರಮ ಏನು ಮಾಡಬೇಕು ಅಂತ ನಾವು ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋಣ ತೀರ್ಮಾನ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತೊಂದು ಸಣ್ಣ ಮಟ್ಟದ ಒಂದು ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ. ಅವ್ರೇನಿದೆ 31ಗೆ ಒಂದಕ್ಕೆ ನಮ್ಗೆ ಲಾಸ್ಟ್ ಗಡಿ ಕೊಟ್ಟರು. 2 ಡೇಸ್ ಟೈಮ್ ಕೊಟ್ಟರು. 2 ಡೇಸಲ್ಲಿ ನಾವು ಸಾಲ ಸೋಲ ಮಾಡಿ ರೈತರೆಲ್ಲ ಆಗೋಣ. ಯಾಕಂದ್ರೆ ಯಾರು ದುಡ್ಡಿಕೊಂಡು ಕುಂತಿರಲ್ಲ. ಸಾಲ ಸೋಲ ಮಾಡಿ 80,000, 82,000, 50,000, 5 HP-ಗೆ 82,000 ಬಂದು 7 HP ದುಡ್ಡೆಲ್ಲ ಕಟ್ಟೋಲ್ಲ ರೈತರು ದುಡ್ಡು ಕಟ್ಟಿ ಅವರು 2 ಡೇಸಲ್ಲಿ ಎಲ್ಲ ಸರ್ವ್ ಆಗ್ತದೆ. ಮತ್ತೆ ನೆಕ್ಸ್ಟ್ ಡೇ ಜನವರಿ 1st ಅವರು ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡಬೇಕಿತ್ತು. ಅವ್ರ ಮಾಹಿತಿ ಪ್ರಕಾರ ಜನವರಿ 1st ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡಬೇಕಿತ್ತು. ಆವತ್ತಿಂದಾನು ನಮಗೆ ಬರೀ ಟೈಮ್ಗಳು ಕೊಟ್ಕೊಂಡು ಬರ್ತಾರೆ. ಬಿಟ್ಟರೆ 1 ಜನ ಬಂದವರು ಯಾರೂ ಬಂದಿಲ್ಲ. ಮತ್ತೆ ಕೆಲವರು ನಮ್ಮ ತೋಟಕ್ಕೆ ಅವರು ಅನ್ಸೋದಕ್ಕೆ ಬಂದರು. ಅದರಲ್ಲಿ ಏನೋ ನಮ್ಮ ತಾಲೂಕಲ್ಲಿ 4 ಜನಕ್ಕೆ ಬಂದು ಮಾರ್ಕಿಂಗ್ ಮಾಡಿಕೊಟ್ಟರು. ಮಾರ್ಕಿಂಗ್ ಮಾಡಿ ಏನಂದ್ರು ಗುಂಡಿನ 4 ಕೊಡಬೇಕು ಅಂತ. ಗುಂಡಿ ತೆಗಿಯೋಕ್ಕೆ 2,000 ರೂಪಾಯಿ ಒಂದು ಖರ್ಚು ಬರುತ್ತೆ. 2,000 ರೂಪಾಯಿ ಖರ್ಚು. ಮತ್ತು ಸಿಮೆಂಟು, ಜಲ್ಲಿ, ಮಳ್ಳು ಅವೆಲ್ಲ ಖರ್ಚು ನಮ್ದಾರೆ. ಯಾಕಂದರೆ ಅವರು ಒಂದು ಇನ್ಸ್ಟಾಲೇಷನ್ಗೆ 14,000 ರೂಪಾಯಿ ಗೌರ್ಮೆಂಟಿಂದ ಅವರಿಗೆ ದುಡ್ಡು ಬರುತ್ತೆ. ಯಾರಿಗೆ ಏಜೆನ್ಸಿ ಊರಿಗೆ ಬರುತ್ತೆ, ಗೌರ್ಮೆಂಟಿಂದ ಆ ವೆಂಡರಿಂದ ಬರುತ್ತೆ. ಆ ದುಡ್ಡು ಹಣವನ್ನು ಅವರು ಅದಕ್ಕೆ ಬಳಸ್ಕೋಬೇಕು. ನಾವು ಒಂದು ಮಳೆ ಕೂಡ ಏನೋ ಅವರಿಗೆ ಸಹಾಯ ಮಾಡೋಂಗಿಲ್ಲ. ಅಂಥದ್ರಲ್ಲಿ ಅವರು ಕೆಲವು ಬೇರೆ ರೈತರಿಂದ, ಬೇರೆ ತಾಲೂಕು ರೈತರಿಂದ ಬಂದಿದ್ದ ಮಾಹಿತಿಯಿಂದ ಅವರಿಗೆ ದುಡ್ಡು ಡಿಮ್ಯಾಂಡ್ ಮಾಡೋರಂತೆ. ಇವೆಲ್ಲ ನಾವು ಮತ್ತೆ ನನ್ನ ರೈತರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೆಕ್ಸ್ಟ್ ಅವ್ರು ಬಂದು ಇನ್ಸ್ಟಾಲೇಷನ್ ಯಾರಿಗೂ 1 ರೂಪಾಯಿ ಏನು ಕೊಡಬೇಡಿ.
ನಿಮ್ಮ ಇದು ಏನು ಊಟ ತಿಂಡಿ ಕಾಫಿ ಟೀ ನಿಮ್ಮ ಮನಸ್ಸು ಅದು ಏನು ಕೊಡಂಗಿಲ್ಲ, ಆದ್ರೂ ನಮ್ಮ ವೈಯಕ್ತಿಕವಾಗಿ ಅವರಿಗೆ ನಮ್ಮ ಇದರಿಂದ ನಾವು ಮನುಷ್ಯತೆಯಿಂದ ಅವರಿಗೆ ಒಂದು ಕೊಡಿಸ್ಬೇಕು ಬಿಟ್ಟರೆ ನಾವೇನು ಮಾಡೋಂಗಿಲ್ಲ. ಮತ್ತು ಕ್ರೆಡಲಿಗೆ ಕಾಲ್ ಮಾಡಿದರೆ ಅವರು ತುಂಬ ಉಡಾಫೆ ಉತ್ತರ ಕೊಡ್ತಾರೆ. ಫೋನ್ ಮಾಡಿದ್ವಿ, ಮೇಡಮ್ ಹಿಂಗಾಗಿದೆ, ನಮಗೆ KRDL ಇಂದ ನಿಮಗೆ ಅಮೌಂಟ್ ಕಟ್ಟಿದ್ವಿ, ನಾವು ವೆಂಡರ್ ಸೆಲೆಕ್ಷನ್ ಮಾಡಿದ್ರು CRI ಕಂಪ್ನಿದು, ಈ ಪ್ರಾಬ್ಲಮ್ಮು ನಮಗೆ ಆಗಿದೆ, ಅವ್ರ ಕಡೆಯಿಂದ ಏನಾರ ಒಂದು ಮಾಹಿತಿ ಕೊಡಿಸಿ ಅಂದರೆ ಸರ್ ಯಾವುದೇ ಕಾರಣಕ್ಕೂ ಮಾಡಿಕೊಡ್ತಾರೆ, ಕೊನೆ ಡೇಟ್ ಕೊಟ್ಟಿದ್ದೀವಿ ಮಾರ್ಚ್ 31 ಅಂತ ಅದು. ಸರ್ ಈಗ ಮಾರ್ಚು 23 ಇದೆ ಡೇಟು, ಇಲ್ಲಿವರೆಗೂ ಯಾವುದೇ ಮಾಹಿತಿ ನಮಗೆ ಗ್ರೂಪ್ ಮಾಡಿದರೆ ಯಾವುದೇ ಮಾಹಿತಿ ಕೊಡ್ತಾ ಇಲ್ಲ. ಟೋಟಲ್ ಎಷ್ಟು ಜನ ಇದ್ದೀರಾ ನೀವು? ಟೋಟಲ್ 130 ಜನ ಇದ್ದೀವಿ ಸರ್. 130 ಜನ. ಈಗ ನಾವು ಗ್ರೂಪಲ್ಲಿ ಪ್ರೆಸೆಂಟ್ ಇರೋದು ಚಿಕ್ಕನಹಳ್ಳಿ ತಾಲೂಕು ಅಷ್ಟೇ. ಇದರಲ್ಲಿ ಎಷ್ಟೋ ಜನ ವಾಟ್ಸಪ್ ಇಲ್ಲ ಸರ್, ಪ್ರತಿಯೊಬ್ಬರು ವಾಟ್ಸಪ್ ಇಲ್ಲ. ನಾವು ಆ್ಯಡ್ ಮಾಡ್ಕೊಂಡಿದ್ದೀವಿ, ಪ್ರತಿಯೊಬ್ಬರಿಗೂ ಸೈನ್ ಹಾಕಿಸ್ಕೊಂಡಿದ್ದೀವಿ, ಪ್ರತಿ ಇದೆ ನಮ್ಮ ಹತ್ರ, ಎಲ್ಲರ ಕಡೆಯಿಂದ ಪ್ರತಿ ಇದೆ. ಈ ಮಾಹಿತಿನ ನಾವು ಏನು ಪ್ರೆಸ್ಸಿಗೆ ಬಂದು ವಿಚಾರಣೆ ಮಾಡ್ತೀವಿ, ಯಾವುದೇ ಕುಂದು ಕೊರತೆಗಳನ್ನ ನಮ್ಮಲ್ಲೇ ಬಗೆಹರಿಸ್ಕೊಳಕ್ಕಾಗಲ್ಲ. ಎಲ್ಲರೂ ಈಗ ರೈತರುಗಳು ಎಲ್ಲರೂ ಬಂದ್ರೆ ಈ ಕುಂದು ಕೊರತೆ ಬಗೆಹರಿಸ್ಕೊಳಕ್ಕಾಗೋದು. ಈ ಕುಂದು ಕೊರತೆನ ಅದಕ್ಕೋಸ್ಕರ ಪ್ರೆಸ್ ಮುಖಾಂತರ ಕೇಳ್ಕೊತೀವಿ, ನಮಗೆ ಈ ರೈತರುಗಳಿಗೆ ಯಾವುದೇ ತೊಂದರೆ ಆಗದಂಗೆ ಮಾಡಿಕೊಡಿ ಅಂತ ಹೇಳಿ. ಆದಷ್ಟು ರೈತರಿಗಾಗೋದು ಯಾವುದೇ ಒಂದೇ ಒಂದು ಮಾಹಿತಿ ಹಾಕಿಲ್ಲ. ಹೌದು, ಯಾಕಂದರೆ ವೆಂಡರ್ ಕಡೆಗೆ ಇವರು ಜಾಸ್ತಿ ಸಪೋರ್ಟ್ ಮಾಡೋರು ಬಿಟ್ಟರೆ ರೈತರಿಗೆ ಒಂದೇ ಒಂದು ಮಾಹಿತಿ ಹಾಕಿಲ್ಲ. ಅಲ್ಲ, ನೀವು KRDLಗೆ DD ತೊಗೊಂಡಿದ್ರೆ ಅಥವಾ ನೇರವಾಗಿ ಅಪ್ಲೈ ಅಮೌಂಟ್ ಹಾಕಿಲ್ಲ? ಆನ್ಲೈನ್ ಅಪ್ಲೈ. ವೆಬ್ಸೈಟ್ಗೆ ನಾನು ಡೈರೆಕ್ಟ್ ಆಗಿ UPI ಮುಖಾಂತರ ಆನ್ಲೈನ್ DD ಇಲ್ಲ. ನಿಮ್ಗೆ ಅವರಿಂದ ಏನು OTP ಅಥವಾ ಆಧಾರ ಏನೋ ಬಂದಿದೆಯಾ? ಅದಕ್ಕೆ ಇದು ಬಂದಿದೆ, ಮೆಸೇಜ್ ಅದು ಬೇಕಾದ್ರೆ ತೋರಿಸ್ಬೇಕು ಅಂದರೆ ತೋರಿಸ್ಕೊಡ್ತೀನಿ. ಓಕೆ, ಪರವಾಗಿಲ್ಲ, ಅಷ್ಟು ಬೇಕಾಗಿತ್ತು ಅಂತ ಅಷ್ಟೇ. ಸರಿ, ಆಯಿತು. ಸಿದ್ದೇಗೌಡ MD, ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಉಳಿಯಾರು ಹೋಗಿ ಒಂದು ಗಡಿ ಪ್ರದೇಶದ HMLನಹಳ್ಳಿ ಗ್ರಾಮದನು. ನಾನೊಬ್ಬ ರೈತ, ಮೂಲತಃ ರೈತ ಕುಟುಂಬದಂಥ ರೈತ. ಇದೀಗ ಸಮಸ್ಯೆ ನಮ್ಮದೇನಪ್ಪ ಅಂದರೆ, ಕುಸುಂಬಿ ಯೋಜನೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕುಸುಂಬಿ ಯೋಜನೆ ಅಡಿಯಲ್ಲಿ 1.5 ವರ್ಷದಿಂದ ನಾನು ಅಪ್ಲಿಕೇಶನ್ ಹಾಕಿದ್ದೆ. ವೆಂಡರ್ ಸೆಲೆಕ್ಷನ್ ಆಗಿರಲಿಲ್ಲ. ಈಗ ನನ್ನ ವೆಂಡರ್ ಸೆಲೆಕ್ಷನ್ಗೆ ಬಿಟ್ಟಿದ್ದರು ಡಿಸೆಂಬರ್ ತಿಂಗಳಲ್ಲಿ. ಡಿಸೆಂಬರ್ 31ಗೆ ನಾನು 2 ಡೇಸ್ ಮಾತ್ರ ಹಣವನ್ನು ಕಟ್ಟಬೇಕು ಅಂತೇಳಿ ಅವಕಾಶ ಮಾಡಿಕೊಟ್ಟಿದ್ರು. ಆ 2 ದಿನಕ್ಕೆ ನಾವೇನೋ ಸಾಲ ಸೂಲ ಮಾಡಿ ಬಂದು 2 ದಿವಸಕ್ಕೆ ದುಡ್ಡನ್ನು ಕಟ್ಟಿದ್ವಿ. ಆದರೆ ಇವತ್ತಿನವರೆಗೂ ನಾವು ಜನವರಿ ಫಸ್ಟ್ ವೀಕಲ್ಲಿ ನಮಗೆ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ವೆಂಡರ್ ಸೆಲೆಕ್ಷನ್ CRI ಕಂಪ್ನಿ ಮಾಡಿದ್ವಿ. ಅದರ ಬೇರೆ ಕಂಪನಿಯವರು ಎಲ್ಲ ಕೂಡ 50% ಆರ್ 80% ವರ್ಗೂ ಮುಗಿಸಿದ್ದಾರೆ. CRI ಕಂಪ್ನಿಯವರು ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಇವತ್ತಿನವರೆಗೂ ಯಾವುದೇ ರೀತಿಯಾದ ಒಂದು ಆಟಿಟ್ಯೂಡ್ ಇಲ್ಲ. ಅವರು ಫೋನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಗ್ರೂಪಲ್ಲಿ ಯಾವುದೇ ರೀತಿ ಮಾಹಿತಿ ಕೊಡ್ತಾ ಇಲ್ಲ. ನಾವು 3 ತಿಂಗಳು ಆಯ್ದ ಹಣವನ್ನು ಕಟ್ಟಿ ಸಾಲ ಸೂಲ ಮಾಡಿ ಬಡ್ಡಿ ತಂದು ಕಟ್ಟಿದ್ದೀವಿ. ನಾವು 3 ತಿಂಗಳಲ್ಲಿ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. ಯಾವ ಅಧಿಕಾರಿಗಳ ಹತ್ರ ಹೋದರೂ ಅವರು ಕೂಡ ನಾನು ಮಾತಾಡ್ತೀನಿ, ನಮಗೂ ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೀಗ ಏನು ಮಾಡಬೇಕು ಮುಂದಿನ ಅಂತ ನಾವು ಒಂದು ಕ್ರಮ ಏನು ಮಾಡಬೇಕು ಅಂತ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋ ತೀರ್ಮಾನ ಮಾಡಿದ್ವಿ. ಅದಕ್ಕೋಸ್ಕರ ಇವತ್ತೊಂದು ಸಣ್ಣ ಮಟ್ಟದಲ್ಲಿ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ.